ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಕೈಗಳು, ಗುಂಡ್ಪಿನ್ನು, ಕ್ಲಿಪ್ಪು, ಬ್ಲೌಸ್ ಪೀಸ್, ಸ್ಯಾರಿ. ಅರ್ಧ ಫೋಲ್ಡ್ ಮಾಡ್ಕೊಂಡಿರೋ ಸೀರೆನ ಹೀಗೆ ನೆರಿಗೆಗಳನ್ನು ಇಡಬೇಕು. ನೆರಿಗೆಗಳು ಆದಷ್ಟು ಚಿಕ್ಕದಾಗಿದ್ದರೆ ಜಾಸ್ತಿ ನೆರಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 3 ಇಂಚ್ ನೆರಿಗೆ ಇಟ್ಕೊಂಡ್ರೆ ಜಾಸ್ತಿ ನೆರಿಗೆಗಳು ಬರುತ್ತೆ. ಹೀಗೆ ನೆರಿಗೆ ಇಡೋವಾಗ ನಿಮಗೇನಾದರೂ ಜಾರ್ತಿದೆ ನೆರಿಗೆ ಅನಿಸಿದರೆ ನೀವು ಒಂದು 5ರಿಂದ 6 ನೆರಿಗೆ ಆದಾಗ ಒಂದೊಂದು ಕ್ಲಿಪ್ ಹಾಕ್ಕೋಬೋದು. ನಾನೇನು ಕ್ಲಿಪ್ ಹಾಕ್ತಿಲ್ಲ. ನಾನು ತಗೊಂಡಿರೋದು ಟಿಶ್ಯೂ ಸ್ಯಾರಿ ರಫ್ ಇರೋದ್ರಿಂದ ಒಂದೊಂದು ನೆರಿಗೆ ಇಟ್ಟಾಗೂ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಮಾಡಿದಾಗ ನೆರಿಗೆ ಚೆನ್ನಾಗಿ ಕೂರುತ್ತೆ. ಸಾಫ್ಟ್ ಸ್ಯಾರಿ ಆದರೆ ಈ ಥರ ಏನು ಮಾಡೋಷ್ಟಿರಲ್ಲ, ಈಸಿಯಾಗಿ ಇಡ್ಬೋದು. ಆದರೆ ಉಡ್ಸಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಟಿಶ್ಯೂ ಸ್ಯಾರಿ. ಈಗ ಎಲ್ಲ ನೆರಿಗೆಗಳನ್ನು ಇಟ್ಕೊಂಡು 3 ಮೊಳದಷ್ಟು ಸೆರಗು ಪಾರ್ಟ್ನ ಸೆರಗಿಗೆ ಬಿಡಬೇಕಾಗತ್ತೆ. ಹೀಗೆಲ್ಲ ಆದಮೇಲೆ ಒಂದು 2 ಸೈಡಿಂದ ಕ್ಲಿಪ್ಪುಗಳಿಂದ ನಾವು ನೆರಿಗೆನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೆರಿಗೆ ಏನಾದರೂ ಜೋಡಿಸ್ಕೊಂಡ್ರೆ ನೀವು ಹಿಂಭಾಗದಿಂದ ತಳ್ಳಬೇಕು ನೆರಿಗೆಗಳನ್ನು. ಈ ಥರ ಜೋಡಿಸಿದ್ರೆ ಈಸಿಯಾಗಿ ಮೊದಲನೇ ಸರಿ ಉಡಿಸೋರು ಕೂಡ ಈಸಿಯಾಗಿ ಸೀರೆ ಉಡಿಸ್ಬೋದು. ಈಗ ನೋಡ್ಕೋಬೇಕು, ನೆರಿಗೆ ಜಾರದೇ ಇರೋ ಥರ ನೋಡಿಕೊಂಡು ಒಂದೊಂದು ಕ್ಲಿಪ್ಪನ್ನು ಹಾಕ್ಕೋಬೇಕು 2 ಸೈಡು. ಎರಡು ಸೈಡ್ ಕ್ಲಿಪ್ ಹಾಕಿದ್ಮೇಲೆ ಸೆರಗು ಪಾರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಬಾರ್ಡರ್ ಕಡೆಯಿಂದ ಒಂದು 3ರಿಂದ 4 ನೆರಿಗೆ ಇಟ್ಕೋಬೇಕು. ಇಲ್ಲಿ ಕ್ಲಿಪ್ ಅಥವಾ ಗುಂಡ್ ಪಿನ್ ಯೂಸ್ ಮಾಡಿ. ಸೇಫ್ಟಿ ಪಿನ್ಗಿಂತ ಗುಂಡ್ ಪಿನ್ನು ಇಲ್ಲ ಕ್ಲಿಪ್ ಯೂಸ್ ಮಾಡಿ. ಹೀಗೆ ನೆರಿಗೆ ಮತ್ತು ಸೆರಗಿನ ಪಾರ್ಟ್ ಆದಮೇಲೆ ನಾನು ಬಿನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಟ್ಟೆಗೆ ಅಕ್ಕಿ ಎಲ್ಲ ಹಾಕ್ಕೊಂಡು ಕಡ್ಡಿ ಎಲ್ಲ ಕಟ್ಟಿದ್ದೀನಿ. ಹೀಗೆ ಒಂದು ದಾರ ತಗೊಂಡು ನೆರಿಗೆನೆಲ್ಲ ಸ್ವಲ್ಪ ಸರಿಸಿ ಟೈಟಾಗಿ ಬಿನ್ಗೆಗೆ ಕಟ್ಕೋಬೇಕು. ಹೀಗೆ ಕಟ್ಟಿದಾದಮೇಲೆ ಎಲ್ಲ ನೆರಿಗೆಗಳನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಕೆಲವು ನೆರಿಗೆಗಳು ಒಳಗಡೆ ಇರುತ್ತೆ, ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಹೀಗೆಲ್ಲ ಆದಮೇಲೆ ಬ್ಲೌಸು ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಬ್ಲೌಸ್ ಪೀಸ್ ತಗೊಂಡು ಕೈಗಳನ್ನಿಟ್ಟು ಬ್ಲೌಸ್ ಪೀಸಿಂದ ಸುತ್ಕೋಬೇಕು. ಒಂದು ಗುಂಡ್ ಪಿನ್ ಚುಚ್ಚಿ 2 ಕೈಗಳಿಗೂ ಸೇಮು ಗುಂಡ್ ಪಿನ್ ಚುಚ್ಚಿ ಕಡ್ಡಿ ಮೇಲೆ ಇಟ್ಟು ಹಿಂಭಾಗದಲ್ಲಿ ಒಂದು ಗುಂಡ್ ಪಿನ್ನನ್ನು ಚುಚ್ಚಬೇಕು. 2 ಕಡೆ ಆದಮೇಲೆ ಹಿಂಭಾಗ ಉಳಿದಿರೋ ಬ್ಲೌಸ್ ಪೀಸ್ ಇರುತ್ತಲ್ವ, ಅದನ್ನು ಮುಂಭಾಗ ಈ ಥರ ತೊಗೋಬೇಕು. ವಿ ಶೇಪಲ್ಲಿ ಇರಲಿ. ಅದನ್ನು ಒಂದು ದಾರದಿಂದ ಕಟ್ಟಿದ್ರೆ ಅದು ಬ್ಲೌಸ್ ರೀತಿ ಕಾಣುತ್ತೆ. ಆಮೇಲೆ ಒಂದೊಂದು ಗುಂಡ್ ಪಿನ್ನನ್ನು ಚುಚ್ಚಿದರೆ ಅದು ಶೋಲ್ಡರ್ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆಲ್ಲ ಆದಮೇಲೆ ಸೆರಗು ಪಾರ್ಟ್ ಇತ್ತಲ್ವ, ಅದು ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಬಂದು ಇಲ್ಲೂ ಅಷ್ಟೇ ವಿ ಶೇಪಲ್ಲಿ ಮತ್ತೆ ಹಿಂದೆ ಹಾಕಬೇಕು ಸೆರಗನ್ನು. ಈಗ ಕ್ಲಿಪ್ ತೆಗಿಬೇಕು.
ಇನ್ನು ಉಳಿದಿರೋ ಸೆರಗಿಗೆ ಹಿಂದೆ ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಅಥವಾ ಗುಂಡು ಪಿನ್ ಚುಚ್ಕೋಬೇಕು. ಆಗ ಸೆರಗು ಜಾರದೆ ನೀಟಾಗಿರುತ್ತೆ. ಈಗ ಮುಂಭಾಗದಲ್ಲಿ ವಿ ಶೇಪಲ್ಲಿ ನೋಡಿ ಈ ಥರ ಇಲ್ಲಿ ಒಂದು ಗುಂಡು ಪಿನ್ನನ್ನು ಚುಚ್ತಾ ಇದ್ದೀನಿ ನಾನು. ನೋಡಿ ಹೀಗೆಲ್ಲ ಆದಮೇಲೆ ನಮಗೆ ತೆಂಗಿನಕಾಯಿ ಮುಖವಾಡ ಏನೆಲ್ಲ ಇರುತ್ತೆ ಅದೆಲ್ಲ ಅಲಂಕಾರ ಮಾಡ್ಕೋಬೋದು. ಫಸ್ಟು ಡಾಬ್ ಕಟ್ಕೋಬೇಕು. ಡಾಬ್ಗಿಂತ ಒಂದು ದಾರ ಕಟ್ಟಿದರೆ ಆಮೇಲೆ ಡಾಬು ಈಸಿಯಾಗಿ ಚೆನ್ನಾಗಿ ಕಾಣುತ್ತೆ. ಡಾಬಲ್ಲಿ ಅಷ್ಟೊಂದು ಟೈಟ್ ಬರಲ್ಲ. ಒಂದು ದಾರ ಕಟ್ಟಿ ಆಮೇಲೆ ಡಾಬನ್ನು ಕಟ್ಟಬೇಕು. ಹೀಗೆ ಎಲ್ಲ ಒಡವೆಗಳನ್ನೆಲ್ಲ ಹಾಕ್ಕೊಂಡು ನಮಗೆ ಯಾವ ರೀತಿ ಬೇಕೋ ಹಾಗೆ ಅಲಂಕಾರ ಮಾಡ್ಕೋಬೇಕು. ಹೀಗೆಲ್ಲ ಅಲಂಕಾರ ಆದಮೇಲೆ ಒಂದು ಸರಿ ನೆರಿಗೆ ಎಲ್ಲ ಚೆಕ್ ಮಾಡಿಕೊಂಡು ನಮಗೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆರಿಗೆ ಎಲ್ಲ ಪಾರ್ಟು ಹೀಗೆ ನೆರಿಗೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಎಳೆದ್ರೆ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫೈನಲ್ ಲುಕ್ ಈಗ ಬರುತ್ತೆ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಫೈನಲ್ ಲುಕ್ ಇಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ?